ಈಗ ಬೆಳಿಗ್ಗೆ ಎದ್ದು ಡೇ 3 ದೇವಸ್ಥಾನ ಹೋಗ್ಬೇಕಂತ ರೆಡಿ ಆಗಿದ್ವಿ. ಈಗ ರೆಡಿ ಆಗಿದೆ. ಇವತ್ತಿನ ಔಟ್ಫಿಟ್ಟು ಇಷ್ಟ ಇದೆ ಬೇರೆ ಅದು. ಓಕೆ, ಇದು ಬಂದು ಸತ್ತಿ ಗೈಸ್, ದೇವಸ್ಥಾನ ಹೇಗಿದೆ ಅಂತ ನೋಡೋಣ ಗೈಸ್. ಈಗ ಹೋಗ್ತಾ ಇದ್ದೀವಿ ಹೊರನಾಡು. ಇಲ್ಲಿ ಟೆಂಪಲ್ ಒಂದಿದೆ ಫೇಮಸ್ಸು, ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಇದು ಹೊರನಾಡು ಟೆಂಪಲ್ ವಿಸಿಟ್ ಮಾಡಿದ್ದೀವಿ. ಈಗ ಬಿಟ್ಬಿಟ್ಟು ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಆದಿಶಕ್ತಿ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಸ್ಥಾನ ಗಳಿಸಿದ್ದು ಕಾಣಿಸ್ತಿದೆ. ಇದು ಹೊರಗಡೆ ಇವಾಗಂತೂ ರೈನಿ ಸೀಸನ್ನು, ಫುಲ್ಲು ಮಳೆ ಬಂದು ಇದಾಗ್ತಾ ಇದೆ. ಇಲ್ಲ ಗೈಸ್, ಇಲ್ಲಿಗೆ ಬಂದಿದ್ದೀವಿ, ಆದ್ರೆ ಎಂಟ್ರಿ ಸಿಗ್ತಾ ಇಲ್ಲ ಅಂತ ಹೇಳಕ್ ಆಗ್ತಿಲ್ಲ. ರಶ್ ಇದೆ, ನಾವು ಬೇರೆ ಸ್ಪಾಟ್ಗೆ ಹೋಗ್ಬೇಕು. ಹಾಗಾಗಿ ನಾನು ಅಭಿ, ದೊಡ್ಡಪ್ಪ, ನಮ್ಮಮ್ಮ ಎಲ್ಲ ಬಂದಿದ್ದೀವಿ ಸ್ಪಾಟ್ಗೆ. ಈ ನನ್ನ ಮಗ ಮಿಸ್ ಮಾಡ್ಕೊಂಡಿದ್ದ ಅನ್ನಪೂರ್ಣೇಶ್ವರಿಗೆ ಬರೋಕ್ಕೆ, ಹೊರನಾಡು ಹತ್ರ ಇರೋದು. ಅದಕ್ಕೆ ಇವಾಗ ಏನಾಯ್ತು ಅಂತ ಅಂದ್ರೆ, ಈ ಪ್ಲೇಸ್ ಬಿಟ್ಬಿಟ್ಟು ಮತ್ತೆ ಬೇರೆ ಪ್ಲೇಸ್ಗೆ ಹೋಗೋಣ ಅಂತ, ಟೈಮ್ ಆಗುತ್ತೆ ಅಂತ. ಅದಕ್ಕೆ ಬನ್ನಿ ಇವಾಗ ಬೇರೆ ಪ್ಲೇಸ್ಗೆ ಹೋಗೋಣ. ಸಾಕ, ಇನ್ನೇನಾದ್ರು ಹೇಳ್ಬೇಕಾ? ಇಷ್ಟೇ ಗೈಸ್, ಎಲ್ಲ ಮಾತಾಡ್ತವೆ. ನೀವೇನು ಹಿಡ್ಕೋ ಅಂತ ಸಿಗ್ಲಿಲ್ಲ. ನೆಕ್ಸ್ಟ್ ಬೇರೆ ಪ್ಲೇಸಿಗೆ ಹೋಗ್ಬೇಕು ಆ್ಯಕ್ಚುಲಿ. ನೀವೇನೋ ಹೇಳ್ತಾನೆ ಕೇಳ್ರಿ ಗೈಸ್. ನೆಕ್ಸ್ಟ್ ಏನಣ್ಣ ಪ್ಲಾನ್? ಬಂದು ಹಾಕಿಲ್ಲ ಇವಾಗ ನೆಕ್ಸ್ಟ್ ಊಟ ಮಾಡಕ್ಕಂತ ಗೈಸ್. ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ. ಊಟ ನಡ್ರಿ ಹೋಗುದಾ, ಚಲೋ. ಯಾವ ತಪ್ಪಿದ್ರೆ ಹೆಂಗ ಡೈಲಾಗ್ ಮಚ್ಚ ಅದೇ ಮಚ್ಚ, ಬಚ್ಚಿನ ಮನೆಗೆ ಶವರ್ ಅಡಿಯಾಗಿದ್ದ ಜೀವನ. ಏನೂರ ಇದು ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ಇನ್ನೊಂದು ಯಾವುದೋ ಫಾಲ್ಸಿಗೆ ಬಂದಿದ್ದೀವಿ, ನಿನ್ನೆ ಮಿಸ್ ಆಗಿತ್ತು. ಸೊ ಇಲ್ಲೇ ಇದ್ದೀವಲ್ಲ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಮತ್ತೆ ಅದೇ ರೂಟಲ್ಲೇ ವಾಪಸ್ ಬಂದು ಈಗ ಹೋಗ್ತಾ ಇದ್ದೀವಿ. ವೈಟ್ ಶೂ ಹಾಕೊಂಡ್ ಬರ್ಬೇಡ ಅಂತ ಹಾಕೊಂಡು ಒರ್ಸ್ಕೊಳ್ಳೋದು ಬೇರೆ. ಅಯ್ಯೋ ಭಗವಂತ. ಗೈಸ್, ಇವಾಗ ಅಂಬಾ ಫಾಲ್ಸ್ ಹತ್ರ ಬಂದಿದ್ದೀವಿ. ಆಕಾಶದೆಲ್ಲ ನಾನೇ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಅವನಿಗೆ ಡೌಟ್ ಆಯ್ತಾ. ಅವನ ವ್ಲಾಗಲ್ಲಿ, ಅವ್ನ ಫೋನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ನನಗೆ ಫುಲ್ಲು ಸ್ಟೋರೇಜ್ ಖಾಲಿ ಆಗಿದೆ, ಅದಕ್ಕೆ ಅವ್ನ ಫೋನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಅವನಿಗೆ ಹೆಂಗೆ ಡೌಟು ಅಂದರೆ, ಸೊ ಅವಳು ನಂದು ಇವನ್ ಫೋನ್ ಮೊಬೈಲಲ್ಲಿ ಯಾಕೆ ಮಾಡ್ತಾ ಇದ್ದಾಳೆ ಇವಳು ಅಂತ ಡೌಟು. ಯಾಕಂದರೆ ಅವ್ನ ಫೋನಲ್ಲಿ ವೀಡಿಯೋ ಕಳ್ಸ್ಕೊಂಡು ನಾನು ಹಾಕೊಂಡ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಮಾತಿಗೂ ಅವನು ನನ್ನ ಬ್ಲಾಗಲ್ಲಿ ಮಾತಾಡ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದಾನೆ ಅವನು. ತಾನೇ ಮಾತಾಡಿದ್ದು ಏನಾಯ್ತಿಲ್ಲ ಅಲ್ಲ, ನೀನು ಅದನ್ನೇ ಹೇಳ್ತಾ ಇರೋದು. ಕನ್ಫ್ಯೂಷನ್ ಕೊಡ್ತಾ ಗೈಸ್. ನಾನೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡುವಂಥದ್ದು, ಈಗ ನನಗೆ ಕಾಂಪಿಟೇಷನ್ ಕೊಡ್ತಾನೆ ಗೈಸ್ ಫುಲ್ಲು. ಮಾಡಲಿ ಬೇಡ ಅಂತಲ್ಲ, ನಾನೇ ಹೇಳ್ತಾಯಿದ್ದೀನಿ ಮಾಡೋಕ್ಕೊಳಪ್ಪ, ನೀನೇ ಡೇಟುದು ನೀನೇ ಮಾಡ್ಕೊ ಅಂತಲೂ ಹೇಳ್ತಾಯಿದ್ದೀನಿ. ಆದರೂ ನಾನು ಮಾಡಿದಾಗೆಲ್ಲನೂ ಇದು ಮಾಡ್ತಾ ಇರ್ತಾನೆ. ಏನು ಹೇಳೋಣ ನನಗೆ. ಬನ್ನಿ ಇವಾಗ ಅಂಬಾ ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ. ಅದಾದಮೇಲೆ ನೆಕ್ಸ್ಟ್ ಎಲ್ಲಿಗೆ ಅಂತ ದೇವರ ನನಗೆ ಗೊತ್ತಿಲ್ಲ. ಮತ್ತು ಎಲ್ಲಿಗೆ ಹೋಗ್ತೀವೋ ಅಲ್ಲಿಗೆ ಅಪ್ಡೇಟ್ ಮಾಡ್ತೀವಿ ಅಷ್ಟೇ. ನನ್ನ ಭಾಗಲ್ಲಿ ಏನೇನೋ ಮಾತಾಡಿದ್ದಾರೆ, ನೋಡೋಣ ಆಗ್ಬೇಕಾ ಬೇಡ. ಜಸ್ಟ್ ಮಿಸ್. 3 ಜನ ಹೋಗ್ತಾ ಇದ್ದಾರೆ, ಇಬ್ರು ನನ್ ಬೇರೆ ವೈಟ್ ಶೂ ಹಾಕೋ ಬಂದ್ಬಿಟ್ಟೆ. ಮತ್ತೆ ಫಿಟ್ ಮ್ಯಾಚ್ ಆಗಲ್ಲ ಅಂತ ಈಗ ಬಂದ್ವಿ. ಯಾವ ಫಾಲ್ಸ್ ಅದು? ಅಂಬಾ ಫಾಲ್ಸ್ ಅಂತ.
ಇಲ್ಲಿಂದನೇ ಸೌಂಡ್ ಬರ್ತಾ ಇದೆ ಆಲ್ರೆಡಿ. ನೋಡಿ guys, ಕಾಗೆ ಹೆಂಗ್ ಬರ್ತಿದೆ. ನೋಡಿ ಮುಂದ್ಗಡೆ ಒಂದು ಕಾಗೆ ಹೋಗೈತಿ ಇಲ್ಲಿ. ಡೇಂಜರ್ ಪ್ಲೇಸ್ ಅಂತ ಇದೆ. ಈ ಜಾಗದಲ್ಲಿ ಸುಳಿ ಇರೋದರಿಂದ ಯಾರು ಈಚೆ ಬರೋದು ಅಂತ ಇದೆ. ಸ್ಟೆಪ್ಸ್ ಎಲ್ಲರಿಗೂ ಇರುತ್ತೆ ನಡ್ಕೊಂಡು ಹೋಗಕ್ಕೆ. ನೀನೇನ್ ಹೇಳ್ತಾ ಇದ್ಯಾ? ಅಲ್ಲ, ಸ್ಟೆಪ್ಸ್ ಇರೋದೇ ಹೆಜ್ಜೆ ಇಡಕ್ಕೆ. ಸ್ಟೆಪ್ಸ್ ಇದೆ ಅಂತ ಬೇರೆ ಹೇಳ್ತು ಒಂದ್ ಕಡೆ. ಗೈಸ್ ನೋಡಿ, ಇದೆ ಫಾಲ್ಸು. ಒಂದ್ ಕ್ಲಿಪ್ ಹಾಕ್ತಿವಿ, ನೋಡ್ಕೊ ಬನ್ನಿ. ಇಲ್ಲಿ ಯಾವ್ದೋ ಟೆಂಪಲ್ ಇದ್ದಂಗಿದೆ ಗೈಸ್, ಯಾವ್ದೋ ಗೊತ್ತಿಲ್ಲ. ನಿನ್ನೆ ಈ ಪ್ಲೇಸ್ ಮಿಸ್ ಮಾಡಿದ್ನಂತೆ, ಸೊ ಅದಕ್ಕೆ ಮತ್ತೆ ರಿಟರ್ನ್ ಇಲ್ಲಿಗೆ ಬಂದಿದ್ವಿ. ಮಿಸ್ ಮಾಡಿಲ್ಲ, ಪ್ಲಾನೇ ಇರ್ಲಿಲ್ಲ ನಿನ್ನೆ. ಇಲ್ಲ, ಅವ್ನ್ ನೈಟ್ ಹೇಳ್ದ ಅವನು 2 ಪ್ಲೇಸ್ ಮಿಸ್ ಮಾಡಿದೀನಿ. ಅವ್ರು ಹೇಳಿದ್ದು ಮತ್ತೆ ನಾವು ಬಂದಿದ್ದು ಅಷ್ಟೇ ಗೈಸ್. ಗೈಸ್ ಎಲ್ಲೆಲ್ಲ ಹೆಲ್ಮೆಟ್ ಇಟ್ವಿ. ಗೈಸ್ ಫಾಲ್ಸ್ ಹರಿತಾ ಇರೋದು. We were just two lovers, sitting in a car, listening to blonde, falling for each other. Pink and orange sky, feeling super childish, no done the clever. This call from my mother, like where you at tonight, got know all about it, I was all alone. With the love of my life, she's got glitter for skin, my radiant beaming the night. I don't need no light to see you shine. ಸಖತ್ತು ಫೋರ್ಸ್ ಇದೆ ಗಾಳಿಗೂ ಸಮೇತ. ಗೈಸ್ ಈಗ ಫಾಲ್ಸ್ ನೋಡಿದ್ದಾಯ್ತು. ನೆಕ್ಸ್ಟ್ ಈಗ ಯಾವ್ದು ನೋಡಿದ್ದಾಯ್ತು ಅಂತ ಹೇಳಿದ್ ನಾನು. ಬರೀ ವ್ಲಾಗ್ ಅಲ್ಲಿ ಅಚೀವ್ ಮಾಡೋದೇ ಒಂದು. ಜಸ್ಟ್ ಬರ್ತಾ ಇದೆ ಗೈಸ್, ಇಲ್ಲೂ ಮಳೆ ಇತ್ತು. ಇವಾಗೇನೋ ಬಿಸಿಲು ಸ್ಟಾರ್ಟ್ ಆಗಿದೆ, ನೋಡೋಣ ಏನಾಗುತ್ತೆ. ಹಲವಾರು ಇದ್ದು ಫೋಟೋಶೂಟ್ ಮಾಡ್ತಾ ಇದ್ದಾರೆ ಗೈಸ್. ಈಗ ಇನ್ನೊಂದು ಯಾವುದೋ ಫಾಲ್ಸಿಗೆ ಬಂದಿದ್ದೀವಿ. ಎಂಟ್ರಿ ಇಲ್ಲಿ ಟಿಕೆಟ್ ತಗೋಬೇಕು 50. ಯಾವುದು ಯಾವುದು? ಸೂರಮನೆ ಫಾಲ್ಸ್ ಅಂತ ಇಲ್ಲ ಇದೆ. ಸೂರಮನೆ ಜಲಪಾತ ಏನೋ ಗೊತ್ತಿಲ್ಲ ಗೈಸ್. ಇವರಿಬ್ರು ಪ್ಲಾನ್ ಮಾಡಿರೋದು ಅದಕ್ಕೆ ಓದ್ಬೇಕು ಅನ್ನೋದು. ಕರೆಕ್ಟಾಗಿ ಓದೋ ಟೈಮಲ್ಲಿ ಗೊತ್ತಿಲ್ಲ ಅವನಿಗೆ ಕನ್ನಡ ಓದಕ್ಕೆ ಬರುತ್ತಲ್ಲ ಗೈಸ್. ನಿಮಗೆ ಕನ್ನಡ, ನನ್ನ ಕನ್ನಡ ಗೊತ್ತು. ಹೋಗಾಯ್ತು. ಗೈಸ್ ಈಗ ಆ ಫಾಲ್ಸಿಗೆ ನಡ್ಕೊಂಡು ಹೋಗ್ತಾ ಇದೀವಿ. ಎಷ್ಟು ವಿಡಿಯೋ ತೆಗ್ದಿಲ್ಲ ಅನ್ನೋದು ಇದು. ಇಲ್ಲಿ ಮೊಬೈಲ್ ಚಾರ್ಜ್ ಇಲ್ಲ, ಮಳೇಲಿ ಆಗ್ಲಾಗ ವಿಡಿಯೋ ಮಾಡೋ ಅಂತ ಗೈಸ್. ನಿನ್ನೆ ಫುಲ್ಲು ಐಫೋನ್ ಇದು ಚಾರ್ಜರ್ ಪಾಯಿಂಟ್ ಒಳಗಡೆ ನೀರು ಹೋಗ್ಬಿಟ್ಟು ವಿಡಿಯೋ ಮಾಡಬೇಕಾದ್ರೆ ಅದು ಲಿಕ್ವಿಡ್ ಡಿಟೆಕ್ಷನ್ ಅಂತ ಬಂತು. ಸೊ 2-3 ಅವರ್ಸ್ ವರ್ಕೇ ಆಗಿಲ್ಲ, ಫುಲ್ಲು ಡ್ರೈ ಆಗಬೇಕು ಅಂತ ಅನಿಸ್ತು. ಸೊ ಅದಕ್ಕೆ ವಿಡಿಯೋ ತೆಗ್ದಿಲ್ಲ ಅಂತ ಹುರ್ಕೋತವ್ರೆ ಬ್ರೋ. ವೇಟು ಫಾಲ್ಸ್ ಜಲಪಾತಕ್ಕೆ ದಾರಿ ಗೈಸ್. ಏನೋ ಹೇಳ್ತಿದ್ದಾಳೆ. ನಾನು ಪುನೀತಣ್ಣ ಶಿವಣ್ಣನವರ ಅಭಿಮಾನಿ. ಕರ್ನಾಟಕದ ಜನತೆಗೆ ಕಾಫಿ ನಾಡು ಚಂದು ಮಾಡುತ್ತಿರುವ ನಮಸ್ಕಾರಗಳು. Take
to breathe. Show me I don't need no money, don't need nobody, just need your body. Yeah, yeah. Show me that soul sweet like honey, don't need no talking, just. ಗೈಸ್ ಇಲ್ಲೇ ಜೈನ್ ಟೆಂಪಲ್ ಇದೆ ಆನ್ ದ ವೇ ಅಲ್ಲಿ. ಬನ್ನಿ ತೋರಿಸ್ತೀನಿ ಸ್ಪಾಟ್ ಹೇಗಿದೆ ಅಂತ. ನೋಡಿ ಓಪನ್ ಇಲ್ಲ, ಬಟ್ ನಾವು ಆದರೂ ಒಳಗೆ ತೂರ್ಕೊಂಬಂದು ಅದನ್ನ ಚೇರ್ ಇಕ್ಕಿದ್ರು, ಆ ಚೇರ್ನ ತೂಕೊಂಬಂದು ಬಂದಿದ್ದೀವಿ. ಬಂದಿದ್ದೀವಲ್ಲ ಹೆಂಗಿದ್ರು ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಇವಾಗ ಬೆಳಗ್ಗೆಯಿಂದ ಟಿಫನ್ ಮಾಡಿಲ್ಲ ಗೈಸ್. ಅದಕ್ಕೆ ಇವಾಗ ಟಿಫನ್ ಮಾಡಿಕೊಂಡು ಟಿಫನ್ನು ಊಟ ಎರಡು ಒಟ್ಟಿಗೆ ಹೊಟ್ಟೆ ತುಂಬ ಭೋಜನ ಮಾಡಿಕೊಂಡು ಹೋಗೋದು ಅಂತ. ಇವಾಗ ಬನ್ನಿ. ಅಲ್ಲಿ ಆಕಾಶ ಶೂ ಬಿಚ್ಚಿಲ್ಲ ಅಂತ ಅಲ್ಲೇ ಇದ್ದಾನೆ, ನಾನು ಕೊಟ್ಟಿದ್ದ ವಿಡಿಯೋ ಮಾಡೋಕ್ಕೆ, ಅದಕ್ಕೆ ವಿಡಿಯೋ ಮಾಡಿಕೊಂಡು ಬಂದೆ. ತಳಿ ಆಕಾಶನ್ ಚಾನಲ್ ಮಾತಾಡ್ಕೊಳ್ಳಿ. ಇಲ್ಲೊಂದು ಯಾವುದೋ ಒಂದು ಕಚ್ಬಿಟ್ಟೈತೆ, ಕಾಲಿಗೊಂದು ಕಚ್ಚಿತ್ತು ಆಲೆ ರಕ್ತ, ಇದಂತೂ ಹೆವಿ ಬರ್ತಾನೆ ಇವಳಿಗೆ ಕಚ್ಚಿದೆ ಗೈಸ್, ನಮ್ಗೆ ಯಾರು ಒಬ್ರಿಗೂ ಕಚ್ಚಿಲ್ಲ. ಊಟಕ್ಕೆ ಬಂದಿದ್ದೀವಿ. ನೆಕ್ಸ್ಟ್ ಇಲ್ಲಿಂದ ಧರ್ಮಸ್ಥಳ ಇಲ್ಲ ರಾಣಿಜೇರಿ ಅಂತ ಅನ್ಕೊಂಡಿದ್ದಾರೆ, ನೋಡ್ಬೇಕು. ಊಟ ಆರ್ಡರ್ ಮಾಡಬೇಕು ಗೈಸ್. ಇದು ಯಾವುದೋ ಹೋಟೆಲ್ ಗೊತ್ತಿಲ್ಲ ನನಗೆ. ಎಲ್ಲ ಬಂತು. ನಾನು ಪಲಾವ್ ತೊಗೊಂಡಿದ್ದೀನಿ, ಇವರೆಲ್ಲ ಕುಷ್ಕ ಮತ್ತು ಚಿಕನ್ ಸುಕ್ಕ ಏನೇನೋ ತೊಗೊಂಡಿದ್ದಾರೆ. ಇವಾಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಬೇಕು. ಫೈನಲಿ ಈ ಥರ ಇದೆ ಔಟ್ಪುಟ್ಟು. ಫುಲ್ ಹೊಟ್ಟೆ ಹಸ್ತಿತ್ತು, ಸೊ ಹಂಗಾಗಿ ಎಲ್ಲ ಖಾಲಿ ಮಾಡಿಬಿಟ್ವಿ. ಇವಾಗ ನೆಕ್ಸ್ಟು ರೂಮ್ಗೆ ಹೋಗ್ಬಿಟ್ಟು ಅಲ್ಲಿಂದ ಲಗೇಜ್ ತೊಗೊಂಡು ಹೋಗ್ಬೋದು. ಈಗ ರಾಣಿಜೇರಿ ಹೋಗ್ತಾ ಇದ್ದೀವಿ. ಹಾಂ ಇಲ್ಲಿ ಎಫೆಕ್ಟ್ ಆಗ್ತಂಗೆ. ಹಾಂ ಗೈಸ್, ಇಲ್ಲೊಂದು ಬೆಟ್ಟ ಸೂಪರ್ ಆಗಿದೆ ಗೈಸ್, ನೋಡಿ. ಅವ್ರಿನ್ನ ಬರಲಿಲ್ಲ. ಇಟ್ಸ್ ಆಲ್ರೆಡಿ 2 o'clock ಸಮಥಿಂಗ್ ಆಗಿದೆ ಆಲ್ರೆಡಿ. ಬಟ್ ಆದರೂ ಇದು ರಾಣಿಜೇರಿ ಫಾಲ್ಸ್ ಇದೆ, ಏನು ಫಾಗ್ ಇದೆ ಗೈಸ್. ನೋಡಿ ಗೈಸ್, ಕ್ಲೌಡ್ಸ್ ಎಲ್ಲ ಇರೋ ಥರ ಇದೆ. ಒಂಚೂರು ಏನು ಕಾಣಿಸ್ತಾ ಇರಲಿಲ್ಲ, ಏನಿಲ್ಲ ರೋಡು. ಯಪ್ಪ ಏನಿದೆ ಗೈಸ್, ಎಷ್ಟು ಜನ ಬರ್ತಿದ್ದಾರೆ ಅಂದರೆ ಎಷ್ಟು ಜನ ಬರ್ತಾರೆ. ಇವ್ರಿಗೆ ವಿಡಿಯೋ ಮಾಡ್ಬೇಕಂತ ಗೈಸ್. ಪಕ್ಕಾದಾಗಿದೆ ಪ್ಲೇಸ್ ಮಾತ್ರ. ಇನ್ನು ಆ ಪ್ಲೇಸ್ ಹೆಂಗಿದೆ ನೋಡ್ಬೇಕು ಗೈಸ್. ನೋಡಿ ಗೈಸ್, ಬನ್ನು ಆ್ಯಕ್ಚುಲಿ ರೋಡೇ ಕಾಣಿಸೋ ಅಷ್ಟು ನೀಟಾಗಿ ಮಳೆ ಸ್ವಲ್ಪ ಅನಿಸುತ್ತೆ. ಫುಲ್ಲು ಫಾಗ್. ಎಷ್ಟು ಗಂಟೆ ಆದರೂ ಹಿಂಗಿದೆ ಅಲ್ಲ, ಅದೇ ಆಶ್ಚರ್ಯ.
ನೋಡಿ ಇವ್ರು ಇನ್ನ ಬರ್ತಾವ್ರೆ. ಬನ್ರಿ ಬನ್ರಿ. ಹಾ, ಒಂದು ಮನುಷ್ಯ, ಎರಡನೇ ಮನುಷ್ಯ, ಮೂರನೇ ಮನುಷ್ಯ, ಮೂರನೇ ಮನ್ಸಿ. ಆಯ್ಕೊಂಡ್ರು ಕೆಳಗೆ RC 390 ಗಾಡಿ ತಾನೆ ಆಯ್ಕೊಂಡ್ರು. ಪಾಪ ಅದು ಮಣ್ಣು ಐತಲ್ಲ, ಡೈರಿ ಮಿಲ್ಕು ಕಚ್ಕತೈತೆ, ಹಾಗಾಗಿ ಆಯ್ಕೊಂಡ್ಬಿಟ್ಟು ಏನ್ ಯಾರ್ದು ಏನೋ ಆಗಿಲ್ಲ. ಆಕಾಶ ಹಂಗೆ ಎಗ್ರಕೊಂಡ್ಬಿಟ್ಟವನೇ ಅದ್ರಲ್ಲಿ. ಹ್ಯಾಂಡ್ ಓವರ್ ಟು ಆಕಾಶ್. ಗೈಸ್ ಇನ್ನ 5 ಕಿಲೋಮೀಟರ್ ಇದೆ ಅಂತೆ. ಜಸ್ಟ್ 7 ಕಿಲೋಮೀಟರ್ಸು ಇದಿದೆ ಗೈಸ್, ಡಿಸ್ಟೆನ್ಸ್ ಇದೆ ಅಲ್ಲಿಂದ ಕೆಳ ಡೌನಿಂದ. ಅಲ್ಲಿ ನೋಡ್ಕೊಂಡ್ ಬರ್ತಾರ. ನೆಕ್ಸ್ಟ್ ಇವಾಗ ನಮ್ಮ ಅಕ್ಕ ಅಂತ ಬರೀ ಇನ್ಪುಟ್ ಕೊಡೋದೇ ಬಂದು ನಾನು ಲಾಗ್ ಮಾಡೋದು ಕಲಿಯಿಲ್ಲ. ನೋಡೋಣ ಗೈಸ್, ಬರ್ತಾ ಬರ್ತಾ ಬರುತ್ತೆ ನೀವು ಸಪೋರ್ಟ್ ಇದ್ರೆ. ಇವಾಗ ಇನ್ನೊಂದು 1/2 ಕಿಲೋಮೀಟರ್ ಅಂತ ಹೋಗ್ತಾ ಇದೀವಿ. ಅಲ್ಲೂ ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದಾರೆ ಗೈಸ್. ಫಿಲ್ಟರ್ ಇತ್ತು ಆಕ್ಚುಲಿ, ಇವಾಗ ನಮ್ಗೆ ರಿಯಲ್ ಆಗಿ ಕಾಣಿಸ್ತಾ ಇದೆ. ಇಟ್ಸ್ ಆಲ್ರೆಡಿ ನಾವು 2:45 ಸಮಥಿಂಗ್. ಇನ್ನು ಇಷ್ಟ ಆದ್ರೂ ಫಾಗ್ ಎಲ್ಲ ಇಂಗ್ಲಿಷ್ ಇಷ್ಟು ತುಂಬ್ಕೊಂಡ್ಬಿಟ್ಟೈತೆ. ಕನ್ನಡದಲ್ಲಿ ಮಾತಾಡೋದು ಇಂಗ್ಲಿಷ್ ಮೊದ್ಲೇ ಚಾರ್ಜ್ ಇಲ್ಲ ಫೋಟೋ ಬರೋದೇ ಅಷ್ಟೇ ಇಂಗ್ಲಿಷ್. ಹೇಳ್ತಾನಲ್ಲ ರಶ್ಮಿಕಾ ಅವನಿಗೆ ಇಂಗ್ಲಿಷ್ ಆಯ್ತು ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಮತ್ತೆ ವಾಕ್ ಮಾಡ್ಕೊಂಡು ಇವಾಗ ಒಂದು ಬ್ಲಾಕ್ ಇದೀವಿ. ಇಲ್ಲ ನೋಡೋಣ. ಇದು ರಾಣಿಜರಿ ವ್ಯೂ ಪಾಯಿಂಟ್ ಎಂಟ್ರೆನ್ಸು. ಸೊ ಇದೆಲ್ಲವರೆಗೂ ಗಾಡಿ ತಗೊಂಡಿದ್ದಾರೆ ಆ್ಯಕ್ಚುಲಿ ಎಲ್ಲ. ಅಲ್ಲಿ ಲಾಸ್ಟಲ್ಲಿ ಅವರೆಲ್ಲ ವಿಡಿಯೋ ಇದೆಲ್ಲ ಇದು ಮಾಡಿರಲ್ಲ ಗೈಸ್. ಇಲ್ಲೊಂದು ಕೆಫೆಸ್ ಅಂತ ಇದೆ. ಇಷ್ಟರಿಂದ ಈಗ ಹೋಗ್ತಾ ಇದ್ದೀವಿ. ಇದರಲ್ಲಿ ಬರ್ಬೋದು 7 ಕಿಲೋಮೀಟರ್ಸ್ ಅಲ್ಲಿ ಡೌನಿಂದ. ಇಲ್ಲಾಂದರೆ ಗಾಡೀಲಿ ಬರ್ತಾ ಇದ್ರೆ ಗಾಡಿ ಗೈಸ್ ಅಂತ ಒಂದು ಸಾಸಲ್ಲಿ ಹೇಳ್ಬಿಡ ಪ್ಲೀಸ್. ಅದು ನಾನು ಪ್ರತಿ ಸಲ ಸ್ಟಾರ್ಟ್ ಮಾಡಿದೆ ಹಂಗೆ ಹೇಳಬೇಕು. ಇವಾಗ ಎಷ್ಟು ರೇಗ್ಸ್ತಾ ಇದ್ದೀನಿ ಅಂದ್ರೆ ಅವನು ನನ್ನ ಬ್ಲಾಗ್ ನನ್ನ ಬ್ಲಾಗ್ ಅಲ್ಲ ಅವಳು ವ್ಲಾಗ್ ಮಾಡ್ತಿಲ್ಲ, ಅದಕ್ಕೋಸ್ಕರ ಇಲ್ಲ ಕಡ್ಡಿ ಆಡ್ಸಕ್ ಬರ್ತಾಳೆ ಸುಮ್ಮನೆ. ಆಮೇಲೆ ನೋಡ್ತೀನಿ. ಇದೇ ಮೇನ್ ಪಾಯಿಂಟು. ಅಲ್ಲೊಂದು ಬೆಟ್ಟ ಇದೆ, ಅಲ್ಲೇನು ಕಾಣಿಸ್ತಾ ಇಲ್ಲ. ಮೋಡ ಮುಸುಕಿದ ವಾತಾವರಣ, ಹಾಗಾಗಿ ನಾವಿವಾಗ ತಲೆಗೆ ಅವಾಗಲೇ ಸ್ಟಾರ್ಟಿಂಗ್ ಅಲ್ಲಿ ಕೆಳಗಡೆ ಇದ್ದಾಗ ಫುಲ್ಲು ಕ್ಲಿಯರ್ ಕಾಣಿಸ್ತಿತ್ತು. ಬಟ್ ಮೇಲ್ ಬರೋ ಶಕ್ತಿಗೆ ಆಲ್ರೆಡಿ ಮೋಡ ಮುಚ್ಕೊಂಡ್ಬಿಟ್ಟೈತೆ. ಮತ್ತೆ ಫುಲ್ಲು ಲೈಟಾಗಿ ಮಳೆನೂ ಬಂತು. ಡೌನಲ್ಲಿ ಏನಿದೆ, ಅಪ್ಪಲ್ಲಿ ಏನಿದೆ ಹೋಗ್ತಾ ತೋರಿಸ್ತೀನಿ. ತೋರಿಸಿದ್ನಲ್ಲ ನೋಡ್ರಿ, ಅದೇನು ಕಾಣಿಸ್ತಾ. ಮತ್ತೆ ಬಿಸಿಲು ಕೂಡ ಬರ್ತೈತೆ, ಅಗ್ಲಾಗ್ಲ ಮಳೆ ಬರ್ತೈತೆ. ಏನು ಹೇಳ್ತಾರ ಏನೋ ಗೊತ್ತಾಗ್ತಾನೆ ಇಲ್ಲ.
ನೋಡಿ guys, ಈಗ ಫುಲ್ ಕ್ಲಿಯರ್ ಆಗ್ತಿದೆ. My darkest hours, girl, I felt so alone inside of this crowded room. Different curls on the floor, distracting my thoughts of you. I turn into the man I used to be. ಫೋಟೋ ಶೂಟ್ ಮಾಡ್ತಿದ್ದಾರೆ. ಇಲ್ಲೊಂದು ಸ್ಟೆಪ್ಸ್ ಒಂಥರ ಏನೋ ಇದೆ, ಇದ್ರ ಮೇಲೆ ನಿಂತ್ಕೊಂಡು ನೋಡೋ ಥರ ಪ್ಲೇಸಸ್. ಏನು ಹೆವೆನ್ ಇದೆ ಗೈಸ್ ನೋಡಿ. ಎಲ್ಲ ಹತ್ಬಿಟ್ಟು ಹೋಗ್ತಾ ಇದ್ರು ಆಲ್ರೆಡಿ. ಒಳ್ಳೆ ಸಾಂಗ್ಸ್ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಇದು ನೋಡೋಕೆ ಅಪ್ಪ. ಇಲ್ಲಿಂದ 7 ಕಿಲೋಮೀಟರ್ಸ್ ಆಗುತ್ತೆ. ಅಲ್ಲಿ ಮುಂದೆ ಟೀ ಕಾಫಿ ಸಿಗ್ತಾವ ನೋಡ್ರಿ. ಮತ್ತೆ ಗೈಸ್ ಈಗ ಒಂದು ಕಾಫಿ ಬ್ರೇಕ್ ಹಾಕಿದ್ದೀವಿ, ಮಲೆನಾಡು ಕಾಫಿ ಮತ್ತು ಟೀ ಮಳಿಗೆ ಅಂತ. ಸೊ ಅವರಿಬ್ಬರಲ್ಲಿ ಕೈ ಕಾಲು ಮುಖ ತೊಳ್ಕೊಬರಕ್ಕೆ ಹೋಗಿದ್ದಾರೆ. ಗೈಸ್ ಈಗ ಒಂದು ರವಿಚಂದ್ರನ್ ಫಿಲಮ್ ಇಲ್ಲೇ ಶೂಟ್ ಆಗಿರೋದಂತೆ. ಓಲ್ಡ್ ದ ಕಂಡ ಸಮಥಿಂಗ್ ಯಾವ್ದು ಅದ್ರದ್ದು ಈ ಸಾಂಗ್ ಹೇಳ ಸಾಂಗ್ ಹೇಳ ಮಚ್ಚ. ಈ ಸಾಂಗ್ ಅದೇ ಗೈಸ್, ಅದೇ ಯಾವ್ದೋ ನಾನು ನೋಡಿದ್ದೀನಿ, ಬಟ್ ಅಷ್ಟೊಂದು ಕ್ಲಾಶ್ ಆಗ್ತಿದೆ ಈಗ ಮೂವಿ. ಬಟ್ ಗೊತ್ತು ಅದು ಒಂದು ಚರ್ಚಿಂದ ಯಾವ್ದೋ ಬರುತ್ತಂತೆ. ರವಿಚಂದ್ರನ್ ಫಿಲಮ್ಸು, ಗಾಳಿಪಟ ಫಿಲಮ್ಸು ಅದೆಲ್ಲ ಇಲ್ಲೇ ಅಂತ ಶೂಟ್ ಆಗಿರೋದು. ಸೊ ಕೆಲವೊಂದು ಗೈಸ್ ಬಂದ್ವಿ ಗೈಸ್. ಚರ್ಚು ಜಿಗಣೆ ಗೈಸ್, ಇಲ್ಲಿ ಜಿಗಣೆ ಇರುತ್ತಂತೆ. ಆದ್ರೂ ಅತಿ ಸಾಹಸ ಪಟ್ಕೊಂಡು ಹೋಗ್ತಾ ಇದೀವಿ. ಸಾಹಸ ಏನ್ ಬಂತು, ಫೋಟೋ ಬೇಕಲ್ವ ಅದಕ್ಕೆ, ಹಾಗಾಗಿ ಹೋಗ್ತಾ ಇದೀವಿ. ಟೀ ಎಸ್ಟೇಟ್ ಇದು, ಟೀ ಎಸ್ಟೇಟ್ ಮಸ್ತಾಗಿದೆ ಪ್ಲೇಸ್ ಮಾತ್ರ. ಇವಾಗ ಇವರು ನಾನಿವತ್ತು ಹೋಗ್ತೇನೆ ವಾಪಸ್ ಬೆಂಗಳೂರಿಗೆ, ಬಸ್ ಹಚ್ತಾರೆ ಹೋಗ್ತೇನೆ. ಇವ್ರು ಇವತ್ತು ಹೇಳ್ತೀನಿ ಮತ್ತೆ ಶ್ರೀರಾಮಚಂದ್ರ ರವಿಚಂದ್ರನ್ ಅವ್ರದ್ದು ಅಲ್ಲ ಗಣೇಶ್ ಮತ್ತೆ ಉಪೇಂದ್ರ ಮೂವೀಸ್ ಸಹ ಶೂಟ್ ಆಗಿದೆ ಅಂತ ಹೇಳೆಲ್ಲ. ಹಾಗಾಗಿ ಅದಕ್ಕೆ ಈ ಪ್ಲೇಸ್ ನೋಡ್ಕೊಂಡು ಹೋಗೋಣ, ಹೆಂಗಿರು ಬಂದಿದೀವಿ ಅಂತ ಅಂದ್ಬಿಟ್ಟು ಇದನ್ನ ಇವಾಗ ಕವರ್ ಮಾಡ್ಕೊಂಡು ಇವ್ರು ನೆಕ್ಸ್ಟ್ ಚಾರ್ಮಡಿ ಘಾಟ್ಸ್ ಪ್ಲಸ್ ಧರ್ಮಸ್ಥಳಕ್ಕೆ ಹೋಗಿ ಆಲ್ಟ್ ಆಗ್ತಾರೆ ಇವತ್ತು. ಅದೆಲ್ಲ ಬ್ಲಾಗ್ ಬರುತ್ತೆ ನೋಡ್ಕೊಳ್ಳಿ ಗೈಸ್. ಅಷ್ಟೇ, ನಾನು ಇವತ್ತು ಎಂಡ್ ಆಗ್ತಾ ಇದ್ದೀನಿ. ಬಾಯ್ ಬಾಯ್ ಅಷ್ಟೇ. ಈಗ ಕಾಫಿ ಎಸ್ಟೇಟಿಗೆ ಬಂದಿದ್ವಿ. ಈಗ ಅದೇ ಗೈಸ್ ಇಲ್ಲಿ ಚರ್ಚೆಂದು ಇತ್ತಲ್ಲ ಯುಗಪುರುಷ ಮೂವಿದು. ಸೊ ಅಲ್ಲೇ ಬಂದಿದ್ದಕ್ಕೆ ಒಳ್ಳೇದಾಯ್ತು ಗೈಸ್. ನಾನು ಕಾಫಿ ಎಸ್ಟೇಟಿಗೆ ಎಂಟ್ರಿ ಇರಲಿಲ್ಲ ಅನ್ಕೊಂಡೆ, ಜಸ್ಟ್ ಇಲ್ಲೇ ಒಂದು ಇತ್ತು ಸಣ್ಣದಾಗಿ. ಸೊ ಇಲ್ಲೇ ಎಲ್ಲ ಫೋಟೋ ಶೂಟ್ ಮಾಡ್ಕೊಂಡ್ವಿ. ಸ್ಯಾಟಿಸ್ಫೈ ಆಗಿಲ್ಲ ಅಂತ 500 ಫೋಟೋ ತೆಗೆಸ್ಕೊಂಡು ಇವಾಗ ನೆಕ್ಸ್ಟ್ ಡೌನಿಗೆ ಹೋಗ್ತಾ ಇದ್ದು ಗೈಸ್. ಒಂದೊಂದು ತೆಗಿಲ್ಲ ನಂದು, ಎಸ್ಪೆಷಲಿ ಹೋಯ್ತೀನಿ ನಾನು. ಈ ಫೋಟೋ ತುಂಬಾ ಅಲ್ಲ ಮೊಬೈಲ್ ತುಂಬಾ ಇವನೇ ಇದಾವೆ ಗೈಸ್, ನೋಡೋಣ. ಹೆವಿ ಈಗೋಯಿಸ್ಟಿಕ್ ಆಡ್ತಾವನೆ. ಗೈಸ್ ನಮಗೂ ಇವಾಗ ಇವಂದು ಗಾಡಿ ಸ್ಕ್ಯಾನರ್ ಹಾಕ್ತೀನಿ. ಅಲ್ಲ ಗೈಸ್, ಸ್ಕ್ಯಾನರ್ ಹಾಕ್ತೀನಿ, ಎಲ್ಲಾರು ಅಮೌಂಟ್ ಹಾಕಿ ಐಫೋನ್ ತಗೊಂತೀನಿ. ಒಂದು ಐಫೋನ್ ಐತಂತ ಭಾರಿ. ಈಗ ನೆಕ್ಸ್ಟ್ ಅದು ಯುಗಪುರುಷದಲ್ಲಿ ಅದೊಂದು ಬಂಗ್ಲೆ ಇದೆ ಅಲ್ಲ ಗೈಸ್, ಆ ಬಂಗ್ಲೆ ಇಲ್ಲೇ ನೆಕ್ಸ್ಟ್ ಇದೆ ಅಂತೆ. ಇವಾಗ ಅದನ್ನ ಎಂಟ್ರಿ ಇಲ್ಲ ಅಂತ ಅಂದ್ರು. ಸೊ ಅದನ್ನ ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇಲ್ಲೇ ಎಲ್ಲ ಶೂಟಿಂಗ್ ಆಗಿದ್ದು. ಸೊ ಬನ್ನಿ ಅಲ್ಲಿ ಹೋಗಿ ನೋಡುವ ಹೆಂಗಿದೆ ಅಂತ. ನೋಡಿ ಗೈಸ್ ಹೆಂಗಿದೆ ಕಾಫಿ ಎಸ್ಟೇಟ್.
ತಡ್ಕಿಗೆಲ್ಲ ಫೋನೆಲ್ಲ ಶೇಕ್ ಆಗ್ತಿದೆ. ವಿಡಿಯೋ ಏನು ಅನ್ಕೊಂಬಿಡಿ, ವಿಡಿಯೋ ಒಂದು ಎಂಜಾಯ್ ಮಾಡಿ ಅಷ್ಟೇ ಸಾಕು ನೀವು. ನೋಡಿ ಗೈಸ್, ಎಂಟ್ರಿ ಇದೆಯೋ ಇದು ಎಕ್ಸ್ಟ್ರಿ ಅದು ಆಲೇ ಗೇಟ್ ಕ್ಲೋಸ್ ಮಾಡಿದ್ದಾರೆ. ಈಗ ಬಂಗ್ಲಾ ಹತ್ರ ಹೋಗ್ತಿದ್ವಿ. ಇಲ್ಲಾವುದೋ ಒಂದು ಇದೆ ಗೈಸ್ ಎಂಟ್ರಿ, ಏನಿದೆ ಅಂತ ಗೊತ್ತಿಲ್ಲ, ಜಸ್ಟ್ ನೋಡ್ಕೊಂಬರೋಣ ಬನ್ನಿ ಹೋಗಿ. ನಾನು ಇಲ್ಲಿಂದನೇ ಹೋಗ್ತಿದ್ದೀನಿ. ಅವ್ರು ಆ ಕಡೆಯಿಂದ ಬಂದರು ಗೈಸ್ ಎಂಟ್ರಿ. ಸೊ ನಾವು ಇಲ್ಲೇ ನೋಡೋಣ ಬನ್ನಿ. ಮೈ ಗಾಡ್, ಇಲ್ಲಿ ಯಾವುದೋ ಜೀಪ್ ಇದೆ, ಯಾರು ಇರ್ತಾರೋ ಗೊತ್ತಿಲ್ಲ ಗೈಸ್. ನಲ್ಲಿ ಒಂಥರ ಚೆನ್ನಾಗಿದೆ. ಗೈಸ್ ಇದು ಯುಗ ಪುರುಷ ಮೂವಿ ಶೂಟಿಂಗ್ ಆಗಿದ್ದಿಲ್ಲ ಅಂತ ಹೇಳ್ತಿದ್ದಾನೆ. ಸೊ ಅವಾಗಿಂದ ಹೇಳ್ತಾನೆ ಇದ್ದೀನಿ. ಹೌದಪ್ಪ, ಅದೇ ನೀವು ಬಂದ್ಯಾ ಮತ್ತೆ ನಿಮ್ಮ ಮೊಬೈಲಾಗೆ ಎರಡು ಮಧ್ಯ ಹೋಗಪ್ಪ, ಹಿಂಗೆ ಹೋಗಲೇ ಎಲ್ಲಿಂದ ಬರ್ತಿರೋ ಏನೋ ಗೈಸ್. ಇದೊಂದು ಭಾಗ ಮಾಡ್ತಾ ಇದ್ದೀನಿ. ಫುಲ್ ನೋಡಿ ಗೈಸ್, ಫುಲ್ಲು ಫಾಗ್. ಇವಾಗ ಆಲ್ರೆಡಿ 7 ಆಗ್ತಾ ಬಂತು. ರೋಡೇ ಕಾಣಿಸ್ತಿಲ್ಲ ಗೈಸ್ ಮುಂದೆ, ಆ್ಯಕ್ಚುಲಿ ಆ ರೇಂಜಿಗೆ ಫಾಗ್ ಇದೆ. ಅವ್ರಿಗೆ ವಿಡಿಯೋ ಮಾಡಕ್ಕಂತ ಸಾರಿ ಸರ್, ಹಂಗೇರು ಅಲ್ಲಿ